ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 3 ಜಾಬ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾರು ಬೇಕಾದರೂ ಮಾಡ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ ಮತ್ತು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗಿಲ್ಲ ಈ ಜಾಬ್ ಮಾಡೋಕ್ಕೆ. ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಸೋಹಾ ಸ್ಕ್ವೇರ್ ಸೊಲ್ಯೂಷನ್ಸ್ ಅಂದ್ಬಿಟ್ಟು ಇವರು ಸೇಲ್ಸ್ ಆಪರೇಷನ್ ಮ್ಯಾನೇಜರ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ, ಫುಲ್ ಟೈಮ್ ಜಾಬು. ಸೊ ಇಲ್ಲಿ ಯಾವುದು ಅಂತ ಅಂದರೆ ರಿಮೋಟ್ ಪೊಸಿಷನ್, US ಶಿಫ್ಟ್ ಇರುತ್ತೆ. 6:30 3:30 AM ವರ್ಗು ನೈಟ್ ಶಿಫ್ಟ್ ಆಗಿರುತ್ತೆ. ಇದು ಪರ್ಮನೆಂಟು ಮತ್ತು ನೈಟ್ ಶಿಫ್ಟು ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಜಾಬ್ದು ಏನಪ್ಪ ಅಂತ ಅಂದರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲಿ ಕ್ಯಾಪ್ಚರ್ ಆ್ಯಂಡ್ ಡಾಕ್ಯುಮೆಂಟ್ ಮೀಟಿಂಗ್ ಮಿನಿಟ್ಸ್ ಎನ್ಶೂರಿಂಗ್ ಥ್ರೋ ಕವರೇಜ್ ಆಫ್ ಕೀ ಪಾಯಿಂಟ್ಸ್ ಅಂತಂದರೆ ಮೀಟಿಂಗ್ಸ್ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ನಾವು ಡಾಕ್ಯುಮೆಂಟ್ಸ್ ಎವ್ರಿ ಪಾಯಿಂಟ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದೆಲ್ಲ ಡಾಕ್ಯುಮೆಂಟ್ ಮಾಡಿ ಇಡಬೇಕಾಗುತ್ತೆ. ಮತ್ತು ಅಸಿಸ್ಟ್ ಇನ್ ಆರ್ಗನೈಸಿಂಗ್ ಮೀಟಿಂಗ್ ಅಜೆಂಡಾ ಕೋಆರ್ಡಿನೇಟಿಂಗ್ ವಿತ್ ಅ ಟೀಮ್ ಮೆಂಬರ್ ಟು ಕವರ್ ರಿಲೆವೆಂಟ್ ಟಾಪಿಕ್ಸ್ ಆ್ಯಂಡ್ ಎನ್ಶೂರಿಂಗ್ ಫಾಲೋಅಪ್ಸ್ ಅಂತಂದರೆ ಮೀಟಿಂಗ್ ಎಲ್ಲ ಸ್ಕೆಡ್ಯೂಲ್ ಮಾಡೋದು, ಅಂದರೆ ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಫ್ರೀ ಇದ್ದಾರೆ ಅವ್ರ ಜೊತೆ ಮೀಟಿಂಗ್ನ ಸ್ಕೆಡ್ಯೂಲ್ ಮಾಡೋದು ಮತ್ತು ಯಾವ್ಯಾವ ಟಾಪಿಕ್ನ ಮಾತಾಡಬೇಕು ಆ ಮೀಟಿಂಗಲ್ಲಿ ಅಂತ ಎಲ್ಲ ಸಜೆಸ್ಟ್ ಮಾಡೋದು ನಮ್ಮ ಜಾಬ್ ಆಗಿರುತ್ತೆ ಇಲ್ಲಿ. ಮತ್ತು ಟ್ರ್ಯಾಕ್ ಆ್ಯಂಡ್ ಫೆಸಿಲಿಟೇಟ್ ಟೈಮ್ಲಿ ಫಾಲೋ ಅಪ್ ಆನ್ ಆ್ಯಕ್ಷನ್ ಐಟಮ್ ವಿತ್ ಅಕೌಂಟ್ ಮ್ಯಾನೇಜರ್ ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಅಂತಂದರೆ ಏನೇ ಆ್ಯಕ್ಷನ್ ಆಗಿದೆ ಎಲ್ಲ ಬಿಸ್ನೆಸ್ ಟೀಮ್ ಜೊತೆ ಎಲ್ಲ ನಾವು ಫಾಲೋ ಅಪ್ ಮಾಡಿ ಮಾತಾಡಬೇಕಾಗಿರುತ್ತೆ ಇಲ್ಲಿ. ಮತ್ತು ಕಂಡಕ್ಟ್ ರಿಸರ್ಚ್ ಟು ಸಪೋರ್ಟ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಮತ್ತು ಇಲ್ಲಿ ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ತೊಗೋಬೇಕಾಗುತ್ತೆ. ಸೊ ನಮ್ದು ಯಾವ ಥರ ಪ್ರಾಡಕ್ಟ್ ಸೇಲ್ ಆಗ್ತಿದೆ, ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತ ಎಲ್ಲ ಕಂಡಿಟ್ಕೊಳ್ಳೋಕ್ಕೆ. ಮತ್ತು ಮ್ಯಾನೇಜಿಂಗ್ ಪಾರ್ಟ್ನರ್ ಕ್ಯಾಲೆಂಡರ್ ಸ್ಕೆಡ್ಯೂಲ್ ಮೀಟಿಂಗ್ ಅಂತಂದರೆ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ದು ಟ್ರಾವೆಲಿಂಗು ಸ್ಕೆಡ್ಯೂಲು ಕ್ಯಾಲೆಂಡರ್ ಎಲ್ಲ ನೋಡ್ಕೋಬೇಕಾಗುತ್ತೆ. ಯಾವ್ಯಾವ ಟೈಮಲ್ಲಿ ಫ್ರೀ ಇದ್ದಾರೆ, ಎಲ್ಲೆಲ್ಲಿ ಔಟಿಂಗ್ ಇದೆ ಅವ್ರಿಗೆ, ಎಲ್ಲೆಲ್ಲಿ ಬಿಸ್ನೆಸ್ ಟ್ರಿಪ್ ಇದೆ ಅಂತ ಎಲ್ಲ ನಮಗೆ ಗೊತ್ತಿರಬೇಕು. ಮತ್ತು ಇಲ್ಲಿ ಆ್ಯಂಡ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಮತ್ತು ಡಿಸ್ಕ್ರಿಪ್ಷನ್ ಅಂತಂದರೆ ಈಗ ಇನ್ಫಾರ್ಮೇಷನ್ ಇರುತ್ತೆ ಅದನ್ನೆಲ್ಲ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಒಂದೊಂದು ಬೇರೆ ಅಂದರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು ಹೋಮ್ ಅಡ್ರೆಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನಾವು ಕವರ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು. ಇನ್ನು ಇಲ್ಲಿ ಏನು ಕ್ವಾಲಿಫಿಕೇಷನ್ ಕೇಳೋರೆ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟರ್ ಆರ್ ರಿಲೇಟೆಡ್ ಫೀಲ್ಡ್ BBA ಆಗಿದ್ದವರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ಸೇಲ್ಸ್ ಆಪರೇಷನಲ್ಲಿ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ನು. ಸೊ ಈ ರಿಮೋಟಾಗಿ ವರ್ಕ್ ಮಾಡೋಕ್ಕೆ ಓಕೆ ಥರ ಇರಬೇಕು. ಮತ್ತು ಇದು ಪವರ್ BI ಲಿಂಕ್ಡ್ಇನ್ ಸೇಲ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ನಮಗೆ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಎನರ್ಜಿ ಪ್ರೊಫೆಷ್ನಲಿಸಮ್ ತೋರಿಸ್ಬೇಕು ಮತ್ತು ಪ್ರೊಆಕ್ಟಿವ್ ಅಪ್ರೋಚ್ ಅಂತ ಹೇಳಿದ್ದಾರೆ. ಮತ್ತು ಎಕ್ಸಲೆಂಟ್ ಆ್ಯಂಡ್ ರಿಟರ್ನ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಸೊ ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ ಇಲ್ಲಿ ಜಾಯ್ನ್ ಆದರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನು. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಜಾಬ್ಗೆ ಅಪ್ಲೈ ಮಾಡಿ. ಸೊ ಇನ್ನೊಂದು ಕಂಪ್ನಿ ಬಂದುಬಿಟ್ಟು ಫ್ರೆಶ್ ಪ್ರಿಂಟ್ಸ್ ಅಂತ ಅಂದ್ಬಿಟ್ಟು ಅವರು ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ, ಫುಲ್ ಟೈಮ್ ರೋಲು. ಇಲ್ಲಿ ಯಾವ ಥರ ಕೇಳಿದ್ದಾರೆ ಅಂತ ಅಂದರೆ ಇವರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂದರೆ ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಯು ವಿಲ್ ಬಿ ಪಾರ್ಟ್ ಆಫ್ ಡಿವನ್ ಸೇಲ್ಸ್ ಟೀಮ್ ಅಂತೆ. ಕ್ಲೋಸಿಂಗ್ ಇನ್ಬೌಂಡ್ ಲೀಡ್ಸ್ ಫ್ರಮ್ ಅವರ್ ಮಾರ್ಕೆಟಿಂಗ್ ಟೀಮ್ ಕಡೆಯಿಂದ ಏನೋ ಇನ್ಫಾರ್ಮೇಷನ್ ಕೊಟ್ಟಿರ್ತಾರಲ್ಲ ಆ ಸೇಲ್ಸ್ನ ಕಂಪ್ಲೀಟ್ ಮಾಡಬೇಕಂದ್ರೆ ರಿಸರ್ಚ್ ಮಾಡಿ ಯಾವ್ಯಾರು ಕ್ಲೈಂಟು ನಮ್ಮ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ನಾವು ಅದನ್ನೆಲ್ಲ ಕಂಡಕ್ಟ್ ಮಾಡಿ ಅವ್ರದ್ದು ರಿಸರ್ಚ್ ಫೋನ್ ಮಾಡಿ ಅದನ್ನ ಕ್ಲೋಸ್ ಮಾಡಬೇಕು. ಅದು ಸಕ್ಸಸ್ಫುಲ್ಲೋ ಅಥವಾ ರಿಜೆಕ್ಟ್ ಆಗುತ್ತೋ ಬಟ್ ಆ ಸೇಲ್ನ ಕ್ಲೋಸ್ ಮಾಡಬೇಕಾಗಿರುತ್ತೆ. ಮತ್ತು ಕ್ಲೋಸಿಂಗ್ ಇನ್ಬೌಂಡ್ ಮತ್ತು ಗ್ರೋಯಿಂಗ್ ಎಕ್ಸಿಸ್ಟಿಂಗ್ ಅಕೌಂಟ್ಸ್ ಅಂತಂದರೆ ಅಕೌಂಟ್ಸ್ ಇವಾಗ ಆಲ್ರೆಡಿ ಇರೋರಿಗೆ ಸಪೋರ್ಟ್ ಕೊಡಬೇಕಾಗುತ್ತೆ. ಅಂದರೆ ಅವ್ರಿಗೇನೋ ಪ್ರಾಬ್ಲಮ್ ಆದರೆ ಏನೋ ಇಶ್ಯೂ ಬಂದರೆ ನಾವು ರೆಸ್ಪಾಂಡ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಟೇಕಿಂಗ್ ಓನರ್ಶಿಪ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕ್ಲೈಂಟ್ಗಳಿಗೆ ಓನರ್ಶಿಪ್ ತೊಗೊಂಡು ನಾವು ವರ್ಕ್ ಮಾಡಬೇಕಾಗುತ್ತೆ. ವಿ ಆರ್ ಲುಕಿಂಗ್ ಫಾರ್ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಅಂತಂದರೆ 0 to 3 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಓಕೆ ಅಂತೆ. ಫ್ರೆಶರ್ಸ್ ವಿತ್ ಅ ಸ್ಟ್ರಾಂಗ್ ಇಂಟ್ರೆಸ್ಟ್ ಇನ್ ಸೇಲ್ಸ್ ಆ್ಯಂಡ್ ಲರ್ನಿಂಗ್ ಆರ್ ವೆಲ್ಕಮ್ ಕೂಡ ಹೇಳಿದ್ದಾರೆ. ಮತ್ತು ಫ್ಲೂಯೆಂಟ್ ಇನ್ ವರ್ಬಲ್ ಅಂದರೆ ಇಂಗ್ಲೀಷ್ ಕಮ್ಯುನಿಕೇಷನಲ್ಲಿ ಫ್ಲೂಯೆಂಟ್ ಇರಬೇಕು. ಮತ್ತು ಸೆಲ್ಫ್ ಹೌಸ್ ಯೂಸ್ ಮಾಡೋಕ್ಕೆ ನಾಲೆಡ್ಜ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಏನೋ ಪ್ರೊಆಕ್ಟಿವ್ ಗೋಲ್ ಓರಿಯೆಂಟೆಡ್ ಪರ್ಸನ್ ಆಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಸ್ಯಾಲ್ರಿ $700 ಕೊಡ್ತಿದ್ದಾರೆ, ಅಂದರೆ ಆಲ್ಮೋಸ್ಟ್ 57,000 to 60,000 ಸ್ಯಾಲ್ರಿ ಇರುತ್ತೆ. ಮತ್ತು ಇಲ್ಲಿ ನೈಟ್ ಶಿಫ್ಟ್ ಅಲೋಯನ್ಸ್ ಅದಲ್ಲದೆ ಎಕ್ಸ್ಟ್ರಾ ನೈಟ್ ಶಿಫ್ಟ್ ಅಲೋಯನ್ಸ್ ಕೂಡ ಕೊಡ್ತಿದ್ದಾರೆ.
ಮತ್ತು ಹೆಲ್ತ್ ಇನ್ಸೂರೆನ್ಸು ಮೆಂಟಲ್ ಹೆಲ್ತ್ ಇನ್ಸೂರೆನ್ಸ್ ಕೂಡ ಎಲ್ಲ ಬರ್ತಿದೆ. ಮತ್ತು ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಕೂಡ ಹೌದು ಜಾಬು. ಇಲ್ಲಿ ಮಾಮೂಲಿ ಇದನ್ನು ನೈಟ್ ಶಿಫ್ಟ್ ಆಗಿರುತ್ತೆ, 6:30ಇಂದ 3:30, ಮಾರ್ನಿಂಗ್ 3:30 US ಶಿಫ್ಟ್ ಆಗಿರುತ್ತೆ. ಸೊ ನಾನು ಈ ಲಿಂಕ್ನ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಲೂ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಇದು ಒಳ್ಳೆ ಚೆನ್ನಾಗಿರೋ ಕಂಪ್ನಿ ಕೂಡ ಹೌದು. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಲಾಸ್ಟ್ ಕಂಪ್ನಿ ಬಂದ್ಬಿಟ್ಟು ಫ್ರೆಶ್ ಪ್ರಿಂಟ್ ಅವರೇ. ಅವರು ಸೇಲ್ಸ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಇಲ್ಲಿ ಏನೇನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂತಂದರೆ, ಮ್ಯಾಥ್ಸ್ ಯೂಶುವಲ್ ಅಂತಂದರೆ ಇಂಗ್ಲೀಷ್ ಬರಬೇಕು, 0 to 3 year ಎಕ್ಸ್ಪೀರಿಯೆನ್ಸ್ ಇರಬೇಕು, ಗೋಲ್ ಓರಿಯೆಂಟೆಡ್ ಆಗಿರಬೇಕು. ಇಲ್ಲಿ 780 ಇದಿದೆ ಅಂದರೆ ಸ್ಯಾಲ್ರಿ. ಸೊ ಡಾಲರ್ಸಲ್ಲಿ ಅದನ್ನು ಅಂದರೆ ಒಂದು 60,000 66,000 ಆಗುತ್ತೆ. ವಿತ್ ಆಪರ್ಚುನಿಟಿ ಮೇಕ್ ಮೋರ್ ವಿಆರ್ ಕಮಿಷನ್ ಬೇಸ್ಡ್ ಕೂಡ ಆಗಿರುತ್ತೆ. ಇಲ್ಲಿ ಇವರು ಯಾವುದೇ ರೀತಿ ಎಜುಕೇಷನ್ ಕೂಡ ಕೇಳಿಲ್ಲ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ನಾನು ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ. ಸೊ ಇಲ್ಲಿ ಈಸಿ ಅಪ್ಲೈ ಮೇಲೆ ಕೊಡೋಣ. ಅಲ್ಲಿ ಏನಿಲ್ಲ, ನಮ್ಮದು ಫೋನ್ ನಂಬರು, ನಮ್ಮದು ಇಮೇಲ್ ಅಡ್ರೆಸ್ ಎಲ್ಲ ಅಪ್ಡೇಟ್ ಮಾಡಿ ರೆಸ್ಯೂಮಿನ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟರೆ ಇಲ್ಲಿ ಅಪ್ಲಿಕೇಶನ್ ವಾಸ್ ಸೆಂಟ್ ಅಂತ ಬರುತ್ತೆ. ಸೊ ನಮ್ದು ಏನಾರು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಮೇಲ್ ಅಥವಾ ಕಾಲ್ ಕೂಡ ಬರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ ಒಂದು ಸಲ. ಸೊ ನಾನು ಈ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನಾದರೂ ಇಂಟ್ರೆಸ್ಟ್ ಇದೆ ಜಾಬ್ಗೆ ಅಪ್ಲೈ ಮಾಡಿ. ಕೊಟ್ಟಿರೋ ಸೆಕೆಂಡ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ, ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಅಂತ. ಸೊ ಇಲ್ಲಿ ಅಪ್ಲೈ ನಾವು ಕೊಡೋಣ. ಇಲ್ಲಿ ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ನಮ್ಮದು ಫೋನ್ ನಂಬರ್ ಏನು ಮ್ಯಾಂಡೇಟರಿ ಇಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ನಮ್ಮದು ಇಲ್ಲಿ ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ಮತ್ತು ಇಲ್ಲಿ ನೈಟ್ ಶಿಫ್ಟ್ಗೆ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕಿ. ಸೊ ಇಂಡಿಯಾದಲ್ಲೇ ಇದ್ದೀರಾ ಕರೆಂಟ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಸೊ ನಮ್ದು ಏನಾರ ರೆಸ್ಯೂಮೇನ ಚೆನ್ನಾಗಿ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ. ಸೊ ನಾನು ಒಂದು ಸಲ ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ವಿ ಅಪ್ರಿಷಿಯೇಟ್ ಯುವರ್ ರೀಚಿಂಗ್ ಔಟ್. ವಿ ಗೆಟ್ ಹಂಡ್ರೆಡ್ಸ್ ಆಫ್ ಅಪ್ಲಿಕೇಶನ್ ಎ ವೀಕ್. ಸೊ ವಿ ಕಾಂಟ್ ರೆಸ್ಪಾಂಡ್ ಡೈರೆಕ್ಟ್ಲಿ ಟು ಈಚ್ ಒನ್, ಬಟ್ ವಿ ವಿಲ್ ಬಿ ಇನ್ ಟಚ್ ಶಾರ್ಟ್ಲಿ ಇಫ್ ಯು ಬಿಲೀವ್ ಯು ಮೈಟ್ ಬಿ ಗುಡ್ ಫೆಷಂಟ್. ಅಂದರೆ ತುಂಬ ಅಪ್ಲಿಕೇಶನ್ ಬರ್ತಿದೆ, ಎಲ್ಲರಿಗೂ ಸಪ್ರೇಟಾಗಿ ಮೇಲ್ ಕಳ್ಸೋಕ್ಕಾಗಲ್ಲ. ಏನಾದರೂ ನಮ್ಮದೇನೋ ಶಾರ್ಟ್ ಲಿಸ್ಟ್ ಆದರೆ ನಮ್ಮದು ರೆಸ್ಯೂಮೆ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಥರ್ಡ್ ಲಿಂಕ್ ಕ್ಲಿಕ್ ಮಾಡಿದ್ರೂ ಸೇಮ್ ಇದೇ ಪೇಜು ಕರ್ಕೊಂಡು ಹೋಗುತ್ತೆ. ಸೊ ಅಪ್ಲೈ ನಾವು ಕೊಡೋಣ. ಇಲ್ಲಿ ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮು, ಇಲ್ಲಿ ರೆಸ್ಯೂಮೇಲಿ ಅಟ್ಯಾಚ್ ಮಾಡಿ ಇಲ್ಲೂ ಸೇಮ್ ಕೇಳಿದ್ದಾರೆ. ಸೊ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆಲ್ಲ ಅಪ್ಲೈ ಮಾಡಿ. ಇದು ಒಳ್ಳೆ ಬಿಗ್ ಕಂಪ್ನಿ, ಇಲ್ಲಿ ಯಾವುದೋ ಎಜುಕೇಷನ್ ಕೂಡ ಕೇಳಿಲ್ಲ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತು ನೀಡಿರೋಕ್ಕೂ ಶೇರ್ ಮಾಡಿ. ಮತ್ತು ನಿಮ್ಮ ರೆಸ್ಯೂಮೆನ ಚೆನ್ನಾಗಿ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಖಂಡಿತ ಅಲ್ಲಿ ರಿಕ್ವೈರ್ಮೆಂಟ್ನ ಕೇಳಿಸ್ಕೊಂಡು ಫಸ್ಟು ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ನೋಡ್ಕೊಂಡು ಅಪ್ಲೈ ಮಾಡಿ. 3 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತು ವಿಡಿಯೋದಲ್ಲೂ ಕೂಡ ತೋರಿಸಿರ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ ಮತ್ತು ಯಾರ್ಯಾರಿಗೆ ನೀಡಿದೆ ಅವ್ರಿಗೂ ಶೇರ್ ಮಾಡಿ. ಮತ್ತು ನನಗೆ ಇದು HP ಮತ್ತು ICM ಲಿಮಿಟೆಡ್ ಕಂಪ್ನಿಯದು ಜಾಬ್ ಅಪ್ಡೇಟ್ ಕೊಟ್ಟಿದೆ. ಅದು ಕ್ಲೋಸ್ ಆಗಿದೆ, ಓಪನ್ ಆಗ್ತಿಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲ, ಅದು ಓಪನ್ ಆಗಿದೆ, ನಾನು ಅಪ್ಲೈ ಮಾಡಿದೆ. ಸೊ ನನಗೆ ಇಮಿಡಿಯೇಟಾಗಿ ಕೂಡ ರೆಸ್ಪಾಂಡ್ ಕೂಡ ಬಂತು ICM ಅವರು, ಅಂದರೆ ಅವೈಲಬಿಲಿಟಿ ಟು ಜಾಯಿನ್ ಇಂಟರ್ವ್ಯೂ ಯಾವಾಗ ತೊಗೋತೀರಾ ಅಂತ. ನಾನು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಯಾರ್ಯಾರು ಇನ್ನೂ ಅಪ್ಲೈ ಮಾಡಿಲ್ಲ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಅವರು ರಿವೋಟ್ ಬ್ಯಾಕ್ ಮಾಡ್ತಾರೆ ಇಮಿಡಿಯೇಟಾಗಿ ನಮ್ಮ ರೆಸ್ಯೂಮೆ ಏನಾದ್ರು ಚೆನ್ನಾಗಿದ್ದರೆ. ಸೊ ಎಲ್ಲರೂ ಅಪ್ಲೈ ಮಾಡಿ ಮತ್ತು ಎಲ್ರೂ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ರೆಸ್ಯೂಮಿನ ಚೆನ್ನಾಗಿ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿದರೆ ಖಂಡಿತ ಜಾಬ್ ಸಿಗುತ್ತೆ. ಸೊ ಎಲ್ರಿಗೂ ಬಾಯ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಇಷ್ಟೇ.